ಮುಚ್ಚು ಬಾಯಿ ಮೂರ್ಖ. ನಿನ್ನ ನಿನ್ನ ಈ ನ್ಯಾಯ ಅನ್ಯಾಯದ ಮಾತನ್ನು ಕೇಳಲು ನಾನು ಬಂದಿಲ್ಲ. ಈ ವಿಜಯ IPS ಸರ್ ಬರೋದಕ್ಕಿಂತ ಮುಂಚೆ ನನಗೆ ಬಂದು ಸರೆಂಡರ್ ಆಗು. ಇಲ್ಲದಿದ್ದರೆ ನಿನ್ನನ್ನು ಒದ್ದು ಎಳೆದುಕೊಂಡು ಹೋಗಬೇಕಾಗುತ್ತದೆ. ಎಚ್ಚರ. ಧರ್ಮಕ್ಕೆ ತೊಡಸಿದ ಸಂಕೋ ಮಾಮ, ಏನಿದು ಏನಿದೆ ನಿನ್ನ ಸ್ಥಿತಿ? ಇದಕ್ಕೆಲ್ಲ ನೀನೇ ಕಾರಣವೇನು? ಸರಿ ಆಚೆ, ನಾನು ನಿನ್ನ ಹಳೆಯನ ಇರಬಹುದು, ಆದ್ರೆ ಈಗಲ್ಲ. ಮಾವನ ಸಂಬಂಧ ಆಮೇಲೆ. ಈಗ ನೀನು ನನ್ನ ಪ್ರಕಾರ ನೀನೊಬ್ಬ ಆರೋಪಿ. ಇದಕ್ಕೆಲ್ಲ ನಾನು ಸಿರಿದರ, ಇದಕ್ಕೆಲ್ಲ ಕಾರಣ ನಾನಲ್ಲಪ್ಪ. ಸಿರಿದರ ನಾನಲ್ಲ. ಬದ್ರಿ, ಇದೇನಪ್ಪ ನಿನ್ನ ಪರಿಸ್ಥಿತಿ? ಇದೇನಿದು ನಮ್ಮ ಮನೆಯಲ್ಲಿ ಅವಸ್ಥೆ? ಮಾವ, ಇದಕ್ಕಿಂತ ಮೊದಲು ನೋಡು ನಿನ್ನ ಹೆಂಡತಿ ಪರಿಸ್ಥಿತಿ. ಮನಸ್ಸೇಕೆ ಬಂತು ಬಿಟ್ಟು ಹೋಗೋಕೆ? ಕಾರಣ ಹೇಳಿವೆಯ, ಕಾರಣ ಹೇಳಿವೆಯ. ಒಬ್ಬೊಣ್ಣೆ ಬಿಟ್ಟು ಒಬ್ಬಳೆ ಹೋಗೋಕೆ ಒಪ್ಪಿಗೆ ಕೇಳಿದೆಯ, ಒಪ್ಪಿಗೆ ಕೇಳಿದೆಯ. ಪಾಪಿ ನಾನು, ಪುಣ್ಯ ನೀನು. ದೇವರ ಗುಡಿಯ ದೀಪವು ನೀನು. ದೀಪನೇ ಹಾರಿ ಹೋದ್ರೆ ಏನು ಮಾಡಬೇಕು? ಜೀವಕ್ಕೆ ತೈತೆ ಜೊತೆ ಯಾರು ಅಂತೈತೆ. ಮುತ್ತೈದೆ ಹಣೆ ಮೇಲೆ ಜವರಾಯನ ಹೆಸರೈತೆ. ಪಾರ್ವತಿ, ವಿಜಯ್, ಇವರನ್ನು ಬೇಗನೆ ಕರೆದುಕೊಂಡು ಬಾ. ಎಸ್ ಸರ್, ಕರೆ ತಗೊಂಡು ಬರುತ್ತೇನೆ. ಅಣ್ಣ, ನನ್ನ ಮಾತನ್ನು ನಮ್ಮಣ್ಣ, ನನ್ನ ಮಾತನ್ನು ನಂಬು. ನನ್ನ ಅತ್ತಿಗೆಯನ್ನು ನಾನೇ ಮನೆ ಮಾಡಿದ್ದು ಕಟ್ಟುಕೊಂಡು ನಾನಲ್ಲ. ಅತ್ತಿಗೆ ನೀನಾರು ಎದ್ದು ಹೇಳು ಅಣ್ಣನಿಗೆ. ಇನ್ಯಾರು ನನಗೆ ಕೈ ತುತ್ತು ಮಾಡಿ ಉಳಿಸುವರು ಅತ್ತಿಗೆ. ಈ ನಿನ್ನ ಮೈದುನ ದಿಕ್ಕಿಲ್ಲದ ಪರದೇಶಿ ಆಗಿಬಿಟ್ಟನಮ್ಮ, ದಿಕ್ಕಿಲ್ಲದ ಪರದೇಶಿ ಆಗಿಬಿಟ್ಟನು. ಅಣ್ಣ ಅಣ್ಣ, ಈಗಲಾದ್ರೂ ನನ್ನ ಮಾತನ್ನು ನಂಬಣ್ಣ, ಈಗಲಾದ್ರೂ ನನ್ನ ಮಾತನ್ನು. ನನ್ನ ತಾಯಿಗೆ ತಮಗಿಲಾಗಿರುವ ನನ್ನ ಅರ್ಥವನ್ನು ನಾನೇ ಕೊಲೆ ಮಾಡಿದವನ. ನೀಚ, ನಿನ್ನ ಕೈಯನ್ನು ನೀನು ಮುಟ್ಟಬೇಡ. ನಿನ್ನ ಈ ಹೊಲಸು ಕೈಯಿಂದ ಈ ನಿನ್ನ ಕೆಟ್ಟ ಮುಖವನ್ನು ನನಗೆ ತೋರಿಸಬೇಡ. ಮೊದಲು ಇಲ್ಲಿಂದ ಹೊರಟು ಹೋಗು. ನಿನ್ನ ತಾಯಿಯನ್ನು ಕೊಲ್ಲಲು ನಾಚಿಕೆ ಬರಲಿಲ್ಲವೇ ನಿನಗೆ? ಮೊದಲು ಇಲ್ಲಿಂದ ಹೊರಟು
ಹೋಗು ಧರ್ಮಕ್ಕೆ ತೊಡಸಿದ ಸಂಕೋಲೆ ಇದು ಯಾರ ಪಾಲಿನ ವಿಧಿಲೀಲೆ ಇದು ಯಾರ ಪಾಲಿನ ವಿಧಿಲೀಲೆ ತಾಯಿ ನುಡಿ ಪಾಲಿಸಿ ಸೋದರನ ಸಲವಿದೆ ತಾಯಿ ನುಡಿ ಪಾಲಿಸಿ ಸೋದರನ ಸಲವಿದೆ ಯಾರ ಮಾಡಿದ ತಪ್ಪಿಗೆ ಯಾರಿಗಾಗಿ ಶಿಕ್ಷೆ ಯಾರಿಗಾಗಿ ಶಿಕ್ಷೆ ಪಾರ್ವತಿ ನೀನೇನು ತಪ್ಪು ಮಾಡಿದೀಯಾ ಅಂತ ದೇವರು ನಿನಗೇಕೆ ಇಂತಹ ಶಿಕ್ಷೆ ಕೊಟ್ಟ ನಾ ಎಷ್ಟು ಹೇಳಿದರೂ ಕೇಳಲೇ ಇಲ್ಲ ಈಗೆಲ್ಲಿದ್ದಾನೆ ನಿನ್ನ ಹುತ್ತು ದೇವರು ಪಾರ್ವತಿ ನಿನ್ನ ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ಕನ್ನವನ್ನು ಮಾಡಿಬಿಟ್ಟ ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ಕನ್ನವನ್ನು ಮಾಡಿಬಿಟ್ಟ ಕನ್ನವನ್ನು ಮಾಡಿಬಿಟ್ಟ ಯಾವಡಿ ಚಂದನವೇ ಕುಸಿಕೊಂಡು ಸಿಂಧುರವೇ ಹೊತ್ತಿಕೊಂಡು ನಗುತ್ತಾಳೆ ನನ್ನ ಮಾವನಾದ ಬೀರಪ್ಪ ಮಾವ ಪೂಜಾರಿ ಅವರು ಒಂದು ಪ್ಯಾಂಟ್ ಸೆಟ್ ಕೊಟ್ಟಿದ್ದಾರೆ.